ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ SBI ಕ್ರೆಡಿಟ್ ಕಾರ್ಡಲ್ಲಿ ನಾವು ಅಮೌಂಟು ಯೂಸ್ ಮಾಡ್ಕೊಂಡಿರೋ ಅಮೌಂಟನ್ನು ನಾವು ಯಾವ ಥರ ಫೋನ್ಪೇಲೂ ಕೂಡ ನಾವು ಕಟ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹೊಸದಾಗಿ ಕ್ರೆಡಿಟ್ ಕಾರ್ಡವ್ರಿಗೆ ಯೂಸ್ ಮಾಡೋರಿಗೆ ಇದೊಂದು ಹೆಲ್ಪ್ ಆಗುತ್ತೆ. ಕೆಲವೊಬ್ರಿಗೆ ಗೊತ್ತಿರುತ್ತೆ ಯಾವ ಥರ ಅದನ್ನು ನಾವು ಫೋನ್ಪೇಲಿ ನಾವು ಕಟ್ಕೋಬೋದು ಅನ್ನೋದು. ಬಟ್ ಇದು ಕೆಲವೊಬ್ರಿಗೆ ಗೊತ್ತಿಲ್ಲದವ್ರಿಗೆ ನಾನು ಈ ವಿಡಿಯೋ ಮಾಡ್ತಿರೋದು. ಈಗ ನನ್ನ ಹತ್ರ ನಾನು ಯೂಸ್ ಮಾಡಿರೋದು ಅಮೌಂಟು 42,078 ರೂಪಾಯಿ ಯೂಸ್ ಮಾಡಿದ್ದೀನಿ. ಇದನ್ನು ನಾನು ಫೋನ್ಪೇಲಿ ಯಾವ ಥರ ಕಟ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ನೋಡಿ. ನಾನು ಮೊದಲನೇದಾಗಿ ನಾನು ಫೋನ್ಪೇಲಿ ಆ ಆ್ಯಪನ್ನು ಓಪನ್ ಮಾಡ್ತಿದ್ದೀನಿ. ಓಪನ್ ಮಾಡಿದಾಗ ಇಲ್ಲಿ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಅಂತ ಐತಲ್ಲ, ಇದನ್ನು ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇದನ್ನು ಮತ್ತೆ ಕ್ಲಿಕ್ ಮಾಡಬೇಕು. ಇಲ್ಲಿ ಈ ಜಾಗದಲ್ಲಿ SBI ಕ್ರೆಡಿಟ್ ಕಾರ್ಡ್ ನಂಬರ್ನ ಇಲ್ಲಿ ನಾವು ಆ್ಯಡ್ ಮಾಡಬೇಕು. ಆಮೇಲೆ ಮತ್ತು ಇನ್ನೊಂದು, ನೀವು ಎಲ್ಲೂ ಕೂಡ SBI ಕ್ರೆಡಿಟ್ ಕಾರ್ಡ್ ನಂಬರ್ನ ಲೀಕ್ ಮಾಡೋಕ್ಕೆ ಬಿಡೋಕ್ಕೆ ಹೋಗಬೇಡಿ. ಬಟ್ ಅದರಿಂದ ತುಂಬ ಪ್ರಾಬ್ಲಮ್ಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ತುಂಬ ಲೀಕ್ ಮಾಡೋದನ್ನೇ ಪರ್ಸ್ನಲ್ಲಾಗಿ ನೀವು ಯೂಸ್ ಮಾಡಿ ಅದನ್ನು ತುಂಬ ಸೇಫಾಗಿ. ನಾನು ಟೈಪ್ ಮಾಡ್ತಿದ್ದೀನಿ ನೋಡಿ. ಇದೆಲ್ಲ ಟೈಪ್ ಮಾಡಾದ್ಮೇಲೆ ಕನ್ಫರ್ಮ್ ಕೊಟ್ಮೇಲೆ ಇಲ್ಲಿ ಅಮೌಂಟ್ ಕೇಳುತ್ತೆ. ಇಲ್ಲಿ ನಾನು 41,000 ಆ್ಯಡ್ ಮಾಡಿದೆ. ನಾನು ಇಲ್ಲಿ 41,000 ಆ್ಯಡ್ ಮಾಡಿದ್ಮೇಲೆ ಇದನ್ನು ನಾವು ಪೇ ಅಂತ ಬರುತ್ತೆ. ಅಲ್ಲಿ ಪೇ ಕೊಟ್ಮೇಲೆ ನಾವು ಫೋನ್ಪೇಲಿ ನಾವು ಅಮೌಂಟನ್ನು ಯಾವ ಥರ ನಾವು ಒಬ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವೋ ಅದೇ ಥರ ಇವಾಗ SBI ಕ್ರೆಡಿಟ್ ಕಾರ್ಡ್ಗೂ ಕೂಡ ಟ್ರಾನ್ಸ್ಫರ್ ಆಯಿತು. ಈಗ ನೋಡಿ, ಡನ್ ಆಯಿತು. ಇವಾಗ ನಾನು SBI ಕ್ರೆಡಿಟ್ ಕಾರ್ಡ್ ಆ್ಯಪ್ಗೆ ಹೋಗಿ ನಿಮಗೆ ಅಲ್ಲಿ ಅಮೌಂಟ್ ಆ್ಯಡ್ ಆಗಿರೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಓಪನ್ ಆಗ್ತಾಯಿದೆ. ಇಲ್ಲಿ ನೋಡಿ, ನಾನು 42,078 ರೂಪಾಯಿ ನಾನು ಯೂಸ್ ಮಾಡಿದ್ದು. ಬಟ್ ಅಲ್ಲಿ ನಾನು 41,000 ಆ್ಯಡ್ ಮಾಡಿದೆ. ಇವಾಗ ಇಲ್ಲಿರೋದು 1,078 ರೂಪಾಯಿ 74 ಪೈಸೆ ಇನ್ ಬ್ಯಾಲೆನ್ಸ್ ಇರೋದು. ಅದನ್ನು ಕೂಡ ಯಾವ ಥರ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ಅದನ್ನು. ಮತ್ತೆ ಏನಾರ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ನೀವು ನೋಡಿ, ನಾನು ಅದು 1,000 ನಾನು ಇವಾಗ ಹಾಕ್ತಿದ್ದೇನು. ಈ 1,000 ನಾನು ಯಾವ ಥರ ಆ್ಯಡ್ ಮಾಡ್ತೀನಿ ಅನ್ನೋದನ್ನು ಮತ್ತೊಂದು ಸತಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಇವಾಗ ಇಷ್ಟೇ ಇದೆ. ಮತ್ತು ಫೋನ್ಪೇ ಹೋಗಿದೆ. ಫೋನ್ಪೇ ಹೋಗಿ ನಾವು ಮತ್ತೆ ಅದೇ ಥರ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಅನ್ನೋದು ಓಪನ್ ಮಾಡ್ಕೊಂಡು ಓಪನ್ ಆಗ್ತೈತೆ. ತುಂಬ ಸ್ಲೋ ಐತೆ ನೋಡಿ. ಮತ್ತೆ ನಂಬರ್ ಟೈಪ್ ಮಾಡ್ಕೋಬೇಕು. ಮತ್ತೆ ಮಾಡ್ತಾನೆ ಇರಬೇಕು ಆ ಥರ ನಂಬರು. ಅದಾದಮೇಲೆ ನೋಡಿ, ಈಗ ನಾನು 1,000 ಹಾಕ್ತಿದ್ದೀನಿ. ಇದನ್ನು ಕೂಡ ಯಾವ ಥರ ಇದು ಮಾಡ್ತಿದ್ದೀನಿ ನಾನು ನೋಡಿ. ಪೇ ಮಾಡಿದೆ, ಡನ್ ಆಯಿತು. ಇವಾಗ ಮತ್ತೆ ಚೆಕ್ ಮಾಡ್ತೀನಿ. SBI ಕ್ರೆಡಿಟ್ ಕಾರ್ಡ್ ಆ್ಯಪ್ಗೆ ಹೋಗ್ಬಿಟ್ಟು ನಾನು ಇವಾಗ ಚೆಕ್ ಮಾಡ್ತೀನಿ, ತೋರಿಸ್ತಿದ್ದೀನಿ ನೋಡಿ. ಇವಾಗ 78 ರೂಪಾಯಿ 74 ಪೈಸೆ ಐತೆ. ಇಷ್ಟು ಮಾಡಿ ಫ್ರೆಂಡ್. ನನ್ನ ಚಾನಲಿಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ನ ಒತ್ತಿ ಅನ್ನೋದು